2026 ಅಂದರೆ ಮುಂದಿನ ವರ್ಷ 2026ರ ಸಂಖ್ಯಾಶಾಸ್ತ್ರ ಭವಿಷ್ಯ ಅಂದರೆ ನಾವು ಯಾವ ಒಂದು ನಂಬರ್ನ ಯೂಸ್ ಮಾಡಬೇಕು, ಯಾವ ನಂಬರ್ ನಮಗೆ ಪಾಸಿಟಿವು, ಯಾವ ನಂಬರ್ ನೆಗೆಟಿವು, ಅದೇ ರೀತಿ ಯಾವ ನಂಬರ್ನ ಫಾಲೋ ಮಾಡಿದ್ರೆ 2026ರಲ್ಲಿ ನಾವು ಸಕ್ಸಸ್ನ ನೋಡ್ತೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. 2/11/2029 ಈ ಡೇಟಲ್ಲಿ ಹುಟ್ಟಿರೋರು. ಯಾಕಂದರೆ 2ನೇ ತಾರೀಕು ಅಂತಂದರೆ ಕಳೆದ ವರ್ಷ 2025ರಲ್ಲಿ ತುಂಬ ನೋವನ್ನು ದುಃಖವನ್ನು ಪಟ್ಟಿದ್ದೀರಾ, ತುಂಬ ಲಾಸನ್ನು ನೋಡಿದ್ದೀರಾ. ನಿಮ್ಮ ಒಂದು ಜೀವನದಲ್ಲಿ ತುಂಬ ಲಾಸು, ನೋವು, ದುಃಖ ಎಲ್ಲವನ್ನು ನೋಡಿಬಿಟ್ಟಿದ್ದೀರಾ. ಆದರೆ 2026ಕ್ಕೆ ಈ ಎಲ್ಲವನ್ನು ಕಳೆದು ಒಂದು ಹೊಸ ಜೀವನನೇ ಶುರು ಮಾಡ್ತೀರಾ ಅಂತ ಹೇಳ್ಬೋದು. 2ನೇ ತಾರೀಕು, 11ನೇ ತಾರೀಕು, 20, 29ನೇ ತಾರೀಕು ಹುಟ್ಟಿರೋರಾಗಿರ್ಬೋದು. ಮತ್ತು ಈ ಒಂದು ತಿಂಗಳಲ್ಲಿ ನಿಮ್ಮ ಸಕ್ಸಸ್ಸು ನಿಮ್ಮನ್ನು ತುಂಬ ಉತ್ತುಂಗಕ್ಕೆ ತಗೊಂಡೋಗುತ್ತೆ. ಹಾಗೆ ನೋಡಿ, ಏನಪ್ಪ ಅಂತಂದರೆ ನಿಮ್ಮ ಒಂದು ರಾಜಯೋಗ ನಿಮ್ಮ ಕೈಲೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ನೀವೇನೆಲ್ಲ ಕಳ್ಕೊಂಡಿರ್ತೀರ 2025ರಲ್ಲಿ ಈ ದುಪ್ಪಟ್ಟು ಅಂದರೆ ನೀವು ಕಳ್ಕೊಂಡಿರೋ ಅಷ್ಟು 3 ಪಟ್ಟು 2026ರಲ್ಲಿ ನೀವು ಅದನ್ನು ನೀವು ನಿಮ್ಮದಾಗಿ ಮಾಡಿಸ್ಕೊಳ್ತಾ ಹೋಗ್ತೀರಾ. ನೋಡಿ, ನೀವು ತುಂಬ ನಿಮ್ಮ ರಾಜಯೋಗ ನಿಮ್ಮನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಮುತ್ತನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಕನಕ ಪುಷ್ಯವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಆ ಒಂದು ಸ್ಟೋನನ್ನು ನಿಮ್ಮ ಕೈಲಿ ಧರಿಸ್ಕೊಳ್ಳಿ, ನಿಮ್ಮ ಕುತ್ತಿಗೆಯಲ್ಲಿ ಪೆಂಡೆಂಟಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಮುತ್ತನ್ನು ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡಿ. ಮತ್ತು ಬಿಳಿ ಬಣ್ಣಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಿ. ನಿಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು, ನಿಮ್ಮ ಮನೆಯ ಥೀಮ್ ಆಗಿರ್ಬೋದು, ಅಥವಾ ನೀವೆಲ್ಲೋ ಬಳಸುವಂತಹ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳಾಗಿರ್ಬೋದು, ಈ ಬಿಳಿ ಬಣ್ಣವನ್ನು ಚೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ 2026 ರಾಜಯೋಗನೇ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಬೆಡ್ರೂಮಲ್ಲಿ ಕೂಡ ನಿಮ್ಮ ಒಂದು ಬೆಡ್ಶೀಟ್ ಆಗಿರ್ಬೋದು, ನಿಮ್ಮ ಸ್ಕ್ರೀನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಬಿಳಿಯ ಬಣ್ಣಕ್ಕೆ ಹೋಗಿ. ಈ ವರ್ಷದ ಒಂದು ರಾಜಯೋಗ ಲಕ್ಕಿ ನಂಬರ್ ಕೂಡ 2 ಆಗಿರುತ್ತೆ. ಅದೇ ರೀತಿ ಈ 2ನೇ ತಾರೀಕಲ್ಲಿ ಹುಟ್ಟಿರೋರು ನೋಡಿ, ನಿಮ್ಮ ಅದೃಷ್ಟ ದುಪ್ಪಟ್ಟಾಗಬೇಕು ಅಂತಂದರೆ ಯಾರೆಲ್ಲ ಈ 2, 11, 20, 29 ಈ ಡೇಟಲ್ಲಿ ಹುಟ್ಟಿರೋರು ಈ ಸಮುದ್ರದಲ್ಲಿ ಕೆಲಸ ಮಾಡ್ತಿರ್ತೀರಾ. ಅದೇ ರೀತಿ ನಿಮ್ಮ ಸ್ವೀಟು, ಕಾಂಡಿಮೆಂಟ್ಸು, ಮತ್ತು ನಿಮ್ಮ ವೈನ್ ಸ್ಟೋರ್ ಇರ್ಬೋದು, ಲಿಕ್ಕರ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕೆಸಿನೋ ಆಗಿರ್ಬೋದು, ಲೈವ್ ಬ್ಯಾಂಡ್ ಆಗಿರ್ಬೋದು, ಈ ಥರ ಸೆಕ್ಟರಲ್ಲಿ ಯಾರೆಲ್ಲ ಇರ್ತೀರ ಅವ್ರಿಗೆಲ್ಲ ತುಂಬ ಏಳಿಗೆ ತರುವಂತಹ ಒಂದು ವರ್ಷ 2026 ಆಗಿರುತ್ತೆ. ಸೊ ಹಾಗಾಗಿ ಈ ಐಸ್ ಕ್ರೀಮ್ ಅಂಗಡಿ, ಸ್ವೀಟ್ ಶಾಪ್ಸು ಇವ್ರಿಗಂತೂ ಹೇಳತೀರ್ದು. ನೋಡಿ, 2026ರಲ್ಲಿ ಈ ಒಂದು ಸೆಕ್ಟರಲ್ಲಿರೋರು ತುಂಬ ಚೆನ್ನಾಗಿ ದುಡ್ಡು ಮಾಡ್ತೀರಾ ಅಂತ ಹೇಳ್ಬೋದು. ಅದರಲ್ಲೂ ಸಿನಿಮಾ ರಂಗದಲ್ಲಿ ಯಾವುದೇ ಒಂದು ಸೆಕ್ಟರಲ್ಲಿ ಇರಲಿ, 2ನೇ ತಾರೀಕು ಹುಟ್ಟಿರೋರು ತುಂಬ ಸಕ್ಸಸ್ನ ನೋಡ್ತೀರಾ. ರಾಜಕೀಯ ಅಂತ ಬಂದಾಗ ರಾಜಕೀಯ ವ್ಯಕ್ತಿಗಳು ಅಷ್ಟೇ. ಈ 2026ರಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ನೀವು ಮುಖ್ಯವಾಗಿ ಏನಪ್ಪ ಅಂತಂದರೆ ನೀವು ಫಾಲೋ ಮಾಡಬೇಕಾಗಿರೋ ನಂಬರು ಅಂತಂದರೆ ಈ 2026ರಲ್ಲಿ 5, 14, 23 ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಾಗಿರ್ಬೋದು, ಇವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಾಗಿರ್ಬೋದು, ಈ ಒಂದು ಡೇಟ್ಗಳನ್ನ ಫಾಲೋ ಮಾಡೋದಾಗಿರ್ಬೋದು, ಅಥವಾ ಈ ನಂಬರ್ ಅವ್ರ ಜೊತೆ ಏನಾದರೂ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು. ಈ ಥರ ಮಾಡಿದಾಗ ತುಂಬ ನಿಮಗೆ ಯೋಗವನ್ನು ತಂದುಕೊಡುತ್ತೆ, ತುಂಬ ಪಾಸಿಟಿವ್ ತಂದುಕೊಡುತ್ತೆ, ಸಕ್ಸಸ್ ತಂದುಕೊಡುತ್ತೆ. ಮುಖ್ಯವಾಗಿ ಸಕ್ಸಸ್ನ ತಂದುಕೊಡುತ್ತೆ. ನೀವು ಯಾವುದಾದ್ರೂ ಒಂದು ಕಂಪ್ನಿ ನಡೆಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಡೇಟ್ ಕೂಡ, ನೀವು ಚೂಸ್ ಮಾಡ್ಕೊಳ್ಳೋ ಡೇಟ್ ಕೂಡ 5, 14, 23 ಆಗಿರ್ಬೋದು. ಅದೇ ರೀತಿ 3 ಅನ್ನೋದು ಕೂಡ ಮುಂದಿನ ವರ್ಷದ ಒಂದು ರಾಜಯೋಗದ ನಂಬರ್ ಆಗಿರುತ್ತೆ. ಸೊ 2, 11, 20, 29 ಈ ಡೇಟಲ್ಲಿ ಹುಟ್ಟಿರೋರು 3, 30, 12, 21 ಈ ಡೇಟನ್ನು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ಸು ನಿಮ್ಮದೇ ಆಗಿರುತ್ತೆ. ಮತ್ತು ಮುಖ್ಯವಾಗಿ ನೀವೇನಪ್ಪ ಅಂತಂದರೆ ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಫೋನ್ ನಂಬರಲ್ಲಿ ಯಾವತ್ತೂ ನಿಮ್ಮ ಫೋನ್ ನಂಬರು, ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಮನೆ ನಂಬರಲ್ಲಿ ಈ 2 ಅನ್ನೋದು ಎಂಡ್ ಆಗಿದ್ರೆ ತುಂಬ ಸಕ್ಸಸ್ ನೋಡ್ತೀರಾ. ಈ ವರ್ಷದ ನಂಬರಲ್ಲಿ 2 ಅನ್ನೋದು ಎಂಡ್ ಆಗಿರಬೇಕು. ಅದೇ ರೀತಿ 3 ಮತ್ತು 2 ಅನ್ನೋ ನಂಬರು ನಿಮ್ಮ ಫೋನ್ ನಂಬರಲ್ಲಿ ಪಾಸಾಗಿದ್ದರೆ ತುಂಬ ರಾಜಯೋಗವನ್ನು ನೋಡ್ತೀರ. ತುಂಬ ರಾಜಯೋಗ ಅಂದರೆ ಹೇಳತೀರ್ದು. ಅದೇ ರೀತಿ ನಿಮ್ಮ ನಂಬರಲ್ಲಿ 6 ಅನ್ನೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. 6 ಅನ್ನೋ ನಂಬರು ಈ ವರ್ಷದ ಡೇಂಜರ್ ನಂಬರ್ ಆಗಿರುತ್ತೆ. ಹಾಗಾಗಿ 6 ಅನ್ನೋ ನಂಬರ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಮತ್ತು ಅತಿ ಹೆಚ್ಚು ನೀವು ಈ ನೀರಿರೋ ಜಾಗದಲ್ಲಿ ನೀವು ಟೈಮ್ ಪಾಸ್ ಮಾಡಬೇಕು, ನೀರಿರೋ ಜಾಗದಲ್ಲಿ ನೀವು ಕಳೀತಾ ಹೋಗಬೇಕು. ಯಾಕಂದರೆ ನಿಮ್ಮ ಸಕ್ಸಸ್ಗೆ ಅದು ಒಂದು ಕಾರಣ ಆಗಿರುತ್ತೆ. ಮತ್ತು ಅತಿ ಹೆಚ್ಚು ಮನೆಯಲ್ಲೂ ಕೂಡ 1-2 ಸತಿ ಆದರೂ ನೀವು ಸ್ನಾನವನ್ನು ಮಾಡ್ತಾ ಹೋಗಬೇಕು. ಮತ್ತು
ಹೆಚ್ಚಿನ ನೀವು ಯೋಚನೆಯನ್ನು ಮತ್ತು ನೀವೇನಾದರೂ ಕೆಲಸ ಮಾಡಬೇಕು ಅಂದರೆ 6 ಗಂಟೆಯ ನಂತರ ನಿಮ್ಮ ಕೆಲಸವನ್ನು ಸ್ಟಾರ್ಟಪ್ ಮಾಡಬೇಕು, ಅಥವಾ ನೀವು ಅದಕ್ಕೆ ಪ್ಲಾನಿಂಗ್ ಮಾಡಬೇಕು, ಅದನ್ನು ಒಂದು ಮೀಟಿಂಗ್ ಮಾಡಬೇಕು. ಇದನ್ನು ಮಾಡಿದ್ರೆ ಖಂಡಿತ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಯಾರೆಲ್ಲ 2, 11, 20, 29 ಈ ಡೇಟಲ್ಲಿ ಹುಟ್ಟಿರೋರು ಯೆಲ್ಲೋ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅದೇ ರೀತಿ 5, 3 ಅನ್ನೋ ನಂಬರ್ನ ಸಿಕ್ಕಾಪಟ್ಟೆ ಫಾಲೋ ಮಾಡಿ. 2 ಅನ್ನೋ ನಂಬರ್ ನಿಮ್ಮದೇ ನಂಬರು, ಇದನ್ನು ಕೂಡ ನೀವು ಬಿಡಲೇಬೇಡಿ. ಈ ವರ್ಷ ಎಲ್ಲನೂ 2ನೇ ತಾರೀಕು, ಅದೇ ರೀತಿ 11, 20, 29, 5, 14, 23, ಅದೇ ರೀತಿ 3, 12, 21, 30 ಈ ಡೇಟನ್ನು ಫಾಲೋ ಮಾಡಿದ್ರೆ ನಿಮ್ಮ ಸಕ್ಸಸ್ಸು ನಿಮ್ಮ ಕೈಯಲ್ಲೇ ಇರುತ್ತೆ, ನಿಮ್ಮ ಅದೃಷ್ಟ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಬಿಳಿ ಬಣ್ಣ, ಯೆಲ್ಲೋ ಬಣ್ಣ, ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತು ಗೋಲ್ಡನ್ನು, ಒಂಚೂರು ಬೆಳ್ಳಿಯನ್ನು ಪರ್ಚೇಸ್ ಮಾಡಿ. ಮುತ್ತನ್ನು ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಯಾವಾಗಲೂ, ಇಲ್ಲ ಮುತ್ತಿನ ಒಂದು ಜ್ಯುವೆಲ್ಸ್ನ ಹಾಕ್ಕೊಳ್ಳಿ. ಏನಾದರೂ ಒಂದು ಥಿಂಗ್ಸು ನಿಮ್ಮ ಮೈ ಮೇಲಿರಲಿ, ಅದು ನಿಮಗೆ ಹೆಚ್ಚಿನ ಪಾಸಿಟಿವ್ನ ತಂದುಕೊಡುತ್ತೆ. ಅದೇ ರೀತಿ ಮೊಸರನ್ನವನ್ನು ತುಂಬ ಹೆಚ್ಚು ಊಟ ಮಾಡಿ. ನೀವು 2ನೇ ತಾರೀಕು ಹುಟ್ಟಿರೋರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗಿ. ನಿಮ್ಮ ಕೆರಿಯರ್ ನೋಡಿ, ನಿಮ್ಮ ಸಕ್ಸಸ್ ನೋಡಿ ತುಂಬ ಚೆನ್ನಾಗಾಗ್ತೀರಾ. 2026ರ ಸಕ್ಸಸ್ ರಾಜಯೋಗದ ನಂಬರ್ ಅಂತಂದರೆ ಈ 2.